ಹಲೋ ಹಾಯ್ ದಿನ ದಿನ ಖುಷಿ ಖುಷಿ. ನಾನು ನಿಮ್ಮ ಪ್ರೀತಿಯ ಚಿಕ್ಕು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸರ್ ಹೆಂಗಿತ್ತು? ಸೂಪರ್ ಆಗಿತ್ತು. ನುಗ್ಗೆ ಸೊಪ್ಪಾಗ ಸಖತ್ತಾಗಿ ಮೊಟ್ಟೆ ಹಾಕಿ ಇವತ್ತು ಉಪ್ಸಾರು ಮೊಟ್ಟೆ ಹಾಕಿ ಮಾಡಿದ್ದೆ. ನುಗ್ಗೆ ಸೊಪ್ಪಾಗ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತಮ್ಮ. ನಿಮ್ಮ ಅಪ್ಪನಂತೂ ಎಷ್ಟು ಚೆನ್ನಾಗೈತೆ ಅಂತಾನೆ ನನಗಂತೂ ಫುಲ್ ಖುಷಿ ಆಗೋಯ್ತು. ಚೆನ್ನಾಗಿತ್ತು, ಸೂಪರ್ ಆಗಿತ್ತು ರೀ. ಉಪ್ಸಾರು ಹೆಂಗಿತ್ತು? ಸೂಪರ್ ಆಗಿತ್ತು. ಯಾವಾಗ ಮಾಡ ಇದೇ ಥರ ಮಾಡು. ಯಾಕಂದ್ರೆ ತಿಂತಾ ಇದ್ರೆ ಹೊಟ್ಟೆ ತುಂಬಿದ್ರೇನು ಇನ್ನೂ ತಿನ್ನೋಣ ಅನಿಸ್ತೈತೆ. ಇನ್ನು ಮುಂದೆ ಮಟನ್ನು ಚಿಕನ್ನು ಏನೂ ಬೇಡ. ಹಳೆ ಕಾಲದ್ದು ಆದರೆ ಈ ಥರ ಹೊಟ್ಟೆ ತುಂಬಿದ್ರೇನು ಇನ್ನೂ ತಿನ್ನಬೇಕು ಅನಿಸ್ತಾ ಇರ್ತದೆ. ರುಬ್ಬ ಕಾಳೆ ಹಾಕಲಿಲ್ಲ. ಕಾಳು ಹಾಕಿದ್ರೆ ಅದು ಬಸ್ಸಾರ ಅದು ಬೇರೆ. ಇದು ಈ ಸಾರು ಚೆನ್ನಾಗೈತೆ. ಚೆನ್ನಾಗಿತ್ತಾ? ಚೆನ್ನಾಗೈತೆ. ಮಟನ್ನು ಚಿಕನ್ನು ಇದ್ರ ಮುಂದೆ ಏನೂ ಇಲ್ಲ. ಯಾವ ಮುಂದಕ್ಕೆ ಇದೇ ಥರ ಮಾಡು. ಓಕೆ ರೀ ಡನ್ ರೀ. ನುಗ್ಗೆ ಸೊಪ್ಪಲ್ಲಿ ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನಾನು ನೆನೆಸಿಕ್ಕಿರೋ ಮೊಳಕೆ ಕಟ್ಟಕ್ಕಂತ ಕಾಳು ಮಡಗಿದ್ದೀನಿ. ಸ್ವಲ್ಪ 2 ಇಡೀ ಹಾಕ್ತೀನಿ. ಕಾಳು 2 ಇಡೀ ಹಾಕ್ಕೊಂಡಿದ್ದೀನಿ. ಅದಕ್ಕೆ 4 ಸತಿ ತೊಳೆದಿರೋ ಸೊಪ್ಪು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು. ತಿನ್ನಿ, ತಿಂಗಳಲ್ಲಿ 1 ಸತಿ ಆದರೂ ನುಗ್ಗೆ ಸೊಪ್ಪು ತಿನ್ನಿ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಪ್ರತಿಯೊಬ್ಬರು ತಿನ್ನಬೇಕು ನುಗ್ಗೆ ಸೊಪ್ಪು. ಮೊಟ್ಟೆ ಹಾಕಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ನಾನು ನಿಮಗೆ. ಅವರು ಮಡಿಕೆಯಲ್ಲೇ ಇಕ್ಕಿ ನುಗ್ಗೆ ಸೊಪ್ಪು ಬೇಯಿಸ್ತಾರೆ. ನಾನು ಕುಕ್ಕರಲ್ಲಿ ಹಾಕ್ತೀನಿ. ಕಲ್ಲುಪ್ಪು ಸ್ವಲ್ಪ ಹಾಕಿ ಸೊಪ್ಪು ಕಾಳಕ್ಕೆಲ್ಲ ಹಿಡಿಬೇಕು. ಮಾಡ್ತಾ ಇರೋದು ಹಳೆ ಕಾಲದ್ದು ಉಪ್ಸಾರು. ಈಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಹಳೆ ಕಾಲದ್ದು ನುಗ್ಗೆ ಸೊಪ್ಪಲ್ಲಿ ಉಪ್ಸಾರು ಮಾಡಿ ತಿನ್ನಿ, ಸಾಕಾಗಿರುತ್ತೆ. ಅದಕ್ಕೆ ಜಾರಕೆನೇನ ಬೇಕಾ ತೋರಿಸ್ತೀನಿ ಬನ್ನಿ. ಇಷ್ಟು ಮೆಣಸಕ್ಕರಿ, ಇಷ್ಟಪ್ಪ ಹುಣಸೆಹಣ್ಣು, ಹಣ್ಣು ಮೆಣಸಿನ್ಕಾಯಿ. ನಾನು ಹಣ್ಣು ಮೆಣಸಿನ್ಕಾಯಿಗೆ ತೋರಿಸ್ತೀನಿ. ಈ ಥರ ಹಣ್ಣು ಮೆಣಸಿನ್ಕಾಯಲ್ಲಿ ಟೇಸ್ಟೇ ಸೂಪರು. ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಂಡ್ರಿ. ಆಮೇಲೆ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡ್ರಿ. ಮೈನ್ ಮೆಣಸು, ಬೆಳ್ಳುಳ್ಳಿ. ಹಳೆ ಕಾಲದಾಗ ನಮ್ಮ ಅಮ್ಮ ಅವ್ರು ಮಾಡ್ತಾಯಿದ್ರು ಉಪ್ಸಾರು. ಇವತ್ತು ನಾನು ಮಾಡೋಣ ಅಂತ ಅಂದ್ಕೊಂಡು ನಿಮ್ಗೂ ತೋರಿಸೋಣ ಅಂತ ತೋರಿಸ್ತಾಯಿದ್ದೀನಿ. ಇಷ್ಟು ಈರುಳ್ಳಿ ಹಾಕಿ, ಎಲ್ಲ ಹಸಿನೇ ಹಾಕಿ ಈರುಳ್ಳಿ, ಮತ್ತು ಇಷ್ಟು ಕೊಬ್ಬರಿ ಹಾಕ್ಕೊಳ್ರಿ. ಮತ್ತು ಅದಕ್ಕೆ ಮೈನ್ ಉಪ್ಸಾರಕ್ಕೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಜೀರಿಗೆ 1-2 ಸ್ಪೂನು. ಇದು ಚಿಕ್ಕ ಸ್ಪೂನು, ನಾನು ಚಿಕ್ಕ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ ಜೀರಿಗೆ ಎಲ್ಲ ಸಾಲಲ್ಲ, ಹಂಗೆ ಹಾಕ್ಬಿಡ್ತೀನಿ. 2-3 ಸ್ಪೂನ್ ಅಂತೇಳಿ. 2 ಸ್ಪೂನ್ ಇದು ಚಿಕ್ಕದಾಗಿದೆ, ಹಾಗಾಗಿ ನಿಮ್ಗೆ ಹಾಗೆ ತೋರಿಸ್ದೆ. ಸ್ವಲ್ಪ ತುಪ್ಪ. ಕಾಳೇನು ಬೇಡ. ಉಪ್ಸಾರು ಕಾಳು ಬಸ್ಸಾರ್ಕಾದ್ರೆ ಕಾಳು ಹಾಕ್ಕೋಬೇಕು ಅಂತ ಬರುತ್ತಾ? ಇದಿಷ್ಟೇ ಸಾಕು. ಎಲ್ಲ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ರಿ ರುಬ್ಬೋದಕ್ಕೆ. ನುಗ್ಗೆ ಸೊಪ್ಪು ಬೆಂದಿರೋ ನೀರು ಯಾವುದೇ ಕಾರಣಕ್ಕೆ ಆಚೆ ಚೆಲ್ಲಬೇಡಿ. ಅದಕ್ಕೆ ಮಸಾಲ ಹಾಕ್ಕರ್ರಿ. ಸ್ವಲ್ಪ ಕೊತ್ತಂಬರಿ ಹಂಗೆ ಉದುರಿಸ್ಕೊಳ್ರಿ. ಉಪ್ಸಾರು ಸ್ವಲ್ಪ ತಿಳಿಯಾಗಿರ್ಬೇಕು. ಆಮೇಲೆ ಒಗ್ಗರಣೆಗೆ ಹಾಕೋಣ. ಬನ್ನಿ, ಬಂಡಿ ಇಟ್ಟಿದ್ದೀನಿ. ಹಾಕಿರೋ ಉಪ್ಪಿದೆ. ಇವಾಗ ಸ್ವಲ್ಪ ಉಪ್ಪು ಹಾಕಲ್ರಿ, ಸ್ವಲ್ಪ ಹಾಕ್ಕೋಬೇಕು. ನಮಗೆ ಸ್ವಲ್ಪ ಚಿಕ್ಕದಾಗಿ ನಾವು ಮಾಡೋದು. ತಿಳಿಯಾಗಿರ್ಬೇಕಿದು ಉಪ್ಸಾರು.
ಅಷ್ಟು ಮಂದ ಗಟ್ಟಿ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನಾನು ಕಾಳು ಗೀಳು ಏನು ಹಾಕ್ತಾನಿಲ್ಲ. ಬಸ್ಸಾರ್ಕಾದ್ರೆ ಕಾಳು ಹಾಕ್ಕೋಬೋದು, ಉಪ್ಸಾರಕ್ಕೆ ಏನು ಬೇಕಾಗಿಲ್ಲ. ಮತ್ತು ಸೊಪ್ಪು ಮೊಟ್ಟೆ ಹಾಕಿ ಪಲ್ಯ ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ. ಬಗ್ಸಿಕ್ಕಂದು ಇದು ಒಗ್ಗರಣೆ ಹಾಕಬೇಕು. ಮೊಟ್ಟೆ, ಈರುಳ್ಳಿ, ಸೊಪ್ಪು, ಉಪ್ಸಾರು ಕಾಯಕ್ಕಿಕ್ಕಿ ಚೆನ್ನಾಗಿ ಕುದಿಸಿ, ಕುದ್ದಿದ್ದೆಲ್ಲ ಆದಮೇಲೆ ಒಗ್ಗರಣೆಗೆ ಇಡೋಣ ಬನ್ನಿ. ಬಾಣಲಿಗೆ ನೀರೆಲ್ಲ ಹೋಗಿದೆ. ಆಯಿಲು ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀನಿ ಈ ನಡುವೆ. ನಾನು ಮುಂಚೆ ಸ್ವಲ್ಪ ಜಾಸ್ತಿ ಮಾಡೀನಿ. ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕಿದ್ದಾದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಆದಮೇಲೆ ಸ್ವಲ್ಪ ಸಿಪ್ಪಲಿ ಚೆನ್ನಾಗಿ ಸಿಪ್ಪಲಷ್ಟು ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿ, ಕರಿಬೇವಿಲ್ಲ, ಹಸಿಮೆಣಸಿನ್ಕಾಯಿ ಹಾಕಿ, ಗ್ರೀನ್ ಚಿಲ್ಲಿ, ಕರಿಬೇವು ಹಾಕಿದ್ರು ಚೆನ್ನಾಗಿರುತ್ತೆ. ಕರಿಬೇವು ಖಾಲಿ ಆಗಿಬಿಟ್ಟಿದೆ. ಎತ್ತಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಉಪ್ಸಾರಕ್ಕೆ ಹಾಕಿ, ನೆಕ್ಸ್ಟ್ ಏನು ಮಾಡ್ತೀರಂದರೆ ಅದೇ ಬಾಣಲಿಗೆ ಇಕ್ಕಿ ಆಯಿಲ್ ಹಾಕಿ, ಸ್ವಲ್ಪ ಮೊಟ್ಟೆ ನಾನು 2 ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ 4, 5 ನೀವು ಜನ ಹೆಂಗಿರ್ತೀರಿ ಆ ಥರ ತೊಗೋಬೋದು. ನೋಡಿ ಉಪ್ಸಾರು ಆಯಿತು. ಟೇಸ್ಟ್ ಮಾತ್ರ ಸೂಪರು ಇದೆ. ಈಗ ಸಾಸಿವೆ ಹಾಕಿ ಚೆನ್ನಾಗಿ ಸೊಪ್ಪು ಸಿಟ್ಲಬೇಕು. ಸಾಸಿವೆ ಸಿಟ್ಲಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಚಿಲ್ಲಿ ಹಾಕಿ, ಸೊಪ್ಪಿಗೆಲ್ಲ ಖಾರ ಬೇಕಲ್ವಾ. ಈರುಳ್ಳಿ ಹಾಕಿ, ಸಾಂಬಾರ್ಗೆ ಸ್ವಲ್ಪ ಕಮ್ಮಿ ಹಾಕಿ, ಪಲ್ಯಕ್ಕೆ ಸ್ವಲ್ಪ ಜಾಸ್ತಿ ಹಾಕಿ ಈರುಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ರೋಸ್ಟ್ ಮಾಡಿ, ರೋಸ್ಟ್ ಆದಮೇಲೆ ನಾನು 2 ಮೊಟ್ಟೆ ಹಾಕ್ತಾಯಿದ್ದೀನಿ. ಸೊಪ್ಪು ಇರೋದು ಸ್ವಲ್ಪ ಕಮ್ಮಿ, ಹಾಗಾಗಿ ನಾವು ಇರೋದು 3 ಜನ ಸಾಕು. ನೀಟಾಗಿ ಎಗ್ ಬುಜ್ಜಿ ಥರ ಪಲ್ಯ ಚೆನ್ನಾಗಿ ಮಾಡಿ, ಟೇಸ್ಟ್ಗೆ ಸ್ವಲ್ಪ ಸಾಲ್ಟ್ ಹಾಕಿ, ಸೊಪ್ಪಲ್ಲಿ ಇರುತ್ತೆ ಉಪ್ಪು, ಆದರೂ ಇದಕ್ಕೆ ಸ್ವಲ್ಪ ಹಾಕಬೇಕು. 1/4 ಸ್ಪೂನು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರುಕೊಡಿ. ಆಮೇಲೆ ಬಗ್ಸಿಕ್ಕಂದಿರೋ ಸೊಪ್ಪು ಎತ್ಕೊಂಡು ನುಗ್ಗೆ ಸೊಪ್ಪು, ಕಾಳು ಚೆನ್ನಾಗಿ ಮಿಕ್ಸ್ ಹೊಡೀರಿ. ಚೆನ್ನಾಗಿ ಮಿಕ್ಸ್ ಹೊಡೀರಿ. ತಿನ್ನೋಕ್ಕೆ ಟೇಸ್ಟು ಸಕ್ಕತ್ತಾಗಿರುತ್ತೆ. ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ರೆಡಿ ಆಯಿತು ನುಗ್ಗೆ ಸೊಪ್ಪು ಉಪ್ಸಾರು. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಸ್ತ್ ಮಜಾ ಮಾಡಿ ಗೆಳೆಯರೇ, ನನ್ನ ಗೆಳೆತಿಯರೇ. ಈಗ ಮುದ್ದೆ, ಸೊಪ್ಪು, 2 ಸೌತೆಕಾಯಿ ಪೀಸ್ ಮತ್ತು 2 ಚೇಪೆಕಾಯಿ ಎಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬನ್ನಿರಿ, ಬ್ಯಾಟಿಂಗು ಮಾಡೋದೆ ಜೋರಾಗಿ. ಈಗ ಸಿಂಪಲ್ ರೆಸಿಪಿ, ಒಂದು 5 ಜನಕ್ಕೆ ಯೂಸ್ ಆದರೆ ಖುಷಿ. ಸಖತ್ತಾಗಿತ್ತು. ಇನ್ನು ಮುಂದೆ ಇದೇ ಥರ ಮಾಡು. ಸರಿ ರೀ, ಹಂಗೆ ಆಗಲಿ. ಡನ್. ನನ್ನ ಗೆಳತಿಯರೇ, ಮತ್ತೊಂದು ವಿಡಿಯೋಗೆ ಸಿಗೋಣ. ಬಾ.